ನಮಸ್ಕಾರ, ನಾನು ಕಿರಣ್ ಸ್ವರ್ಣ ಟ್ರಾವೆಲ್ಸ್ ಮಲ್ಲೇಶ್ವರಂ ಬೆಂಗಳೂರು CN ರಸ್ತೆ ಭದ್ರಾವತಿ. ಸ್ನೇಹಿತರೆ, ಈಗ ನಾನು ತ್ರಿವೇಣಿ ಸಂಗಮದ ತಟದಿಂದ ವಿಡಿಯೋ ಚಿತ್ರೀಕರಣವನ್ನು ಮಾಡ್ತಾ ಇದ್ದೇನೆ. ವೇಣಿ ದಾನ ಅಂತೇಳಿ ಒಂದು ಸನಾತನ ಪರಂಪರೆ ನಡೆದುಕೊಂಡು ಬರ್ತಾ ಇರುವಂತಹ ಪರಂಪರೆ. ಆ ಪರಂಪರೆಗೆ ಸುಮಾರು 9 ರಿಂದ 10 ಜೋಡಿಗಳು ನಮ್ಮ ಪ್ರವಾಸಿಗರು ವೇಣಿ ದಾನಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈ ವಿಡಿಯೋ ಚಿತ್ರೀಕರಣದಲ್ಲಿ ನೀವು ಕಾಣಬಹುದು. 1, 2, 3 ಈ ರೀತಿ ಸುಮಾರು ಅವರು ಪೂಜಾರಿಯವರು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಇವರು ನಮ್ಮ ಪ್ರವಾಸಿಗರು ಮಾಡ್ತಾ ಇದ್ದಾರೆ. ಇದರಲ್ಲಿ ನೀವು ಕಾಣ್ಬೋದು ತಮ್ಮ ತಮ್ಮ ಪೂಜಾ ಕೈಂಕರ್ಯಗಳನ್ನ ಅವರು ನಿರ್ವಹಿಸ್ತಾ ಇದ್ದಾರೆ. ಇದು ನಾನು ತ್ರಿವೇಣಿ ಸಂಗಮ ಪ್ರಯಾಗ್ರಾಜಿಂದ ಮಾಡ್ತಾ ಇದ್ದೇನೆ. ಗಂಗಾ, ಯಮುನಾ ಹಾಗೂ ಸರಸ್ವತಿ ನದಿಗಳ ತಟದಿಂದ ನಾನು ಈ ವಿಡಿಯೋ ಚಿತ್ರೀಕರಣವನ್ನು ಮಾಡ್ತಾ ಇದ್ದೇನೆ ಅಂತೇಳಿ ಹೇಳೋದಕ್ಕೆ ನಾನು ಸಂಭ್ರಮವನ್ನು ವ್ಯಕ್ತಪಡಿಸ್ತೇನೆ. ಸುಮಾರು 9 ರಿಂದ 10 ಜೋಡಿಗಳು ಈ ದಿನ ವೇಣಿದಾನದ ಪೂಜಾ ಕೈಂಕರ್ಯದಲ್ಲಿ ಇವರು ತಲ್ಲೀನರಾಗಿದ್ದಾರೆ. ನಮ್ಮ ಪ್ರವಾಸಿಗರನ್ನು ನೀವು ಕಾಣ್ಬೋದು. ಎಲ್ಲರೂ ಈ ತ್ರಿವೇಣಿ ಸಂಗಮದಲ್ಲಿ ಮಿಂದು, ಎಲ್ಲರೂ ಗಂಗಾ ನದಿಯ ತಟದಲ್ಲಿ ಮಿಂದು ತ್ರಿವೇಣಿ ಸಂಗಮದ ಅನುಗ್ರಹವನ್ನು ಪಡೆದು ಇವತ್ತು ವೇಣಿ ದಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಒಂದೊಂದೇ ಜೋಡಿಗಳು ಸತಿಪತಿಗಳು ಜೊತೆಯಲ್ಲಿ ಕೂತಿರುವಂತಹ ಚಿತ್ರೀಕರಣ ನಾನು ಮಾಡ್ತಾ ಇರೋದು. ತಮ್ಮ ತಮ್ಮ ಬ್ರಾಹ್ಮಣರು ಹೇಳ್ಕೊಟ್ಟಂಗೆ ಅರಿಶಿನ ದಾರದಲ್ಲಿ ಗಣಪತಿ ಪೂಜೆಯಲ್ಲಿ ತಲ್ಲೀನರಾಗಿದ್ದಾರೆ. ಇವರು ನಮ್ಮ ಬ್ರಾಹ್ಮಣರು. ಮಂತ್ರದೊಂದಿಗೆ ಪೂಜೆಯ ಕೈಂಕರ್ಯ ಆರಂಭವಾಗಿದೆ. ಅವರು ಹೇಳ್ಕೊಟ್ಟಂಗೆ ನಮ್ಮ ಪ್ರವಾಸಿಗರು ಅನುಸರಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ಬೋದು. ಇವರೇ ನಮ್ಮ ಮುಖ್ಯ ಬ್ರಾಹ್ಮಣರು, ಪೂಜಾರಿ. ಇವರೇ ನಮಗೆ ಎಲ್ಲ ಪೂಜಾ ವಿಧಾನವನ್ನು ಹೇಳ್ಕೊಡ್ತಿರೋದು. ಅವ್ರು ಹೇಳ್ದಂಗೆ ನಮ್ಮ ಪ್ರವಾಸಿಗರು ಅವ್ರು ಹೇಳ್ಕೊಟ್ಟ ಪೂಜಾ ಕೈಂಕರ್ಯವನ್ನು ಅನುಸರಿಸ್ತಾ ಇದ್ದಾರೆ. ವೇಣಿ ದಾನದ ಪೂಜಾ ಕಾರ್ಯಕ್ರಮ ಮುಂದುವರಿತಾ ಇದೆ. ಅವರು ಹೇಳ್ಕೊಟ್ಟಂತಹ ಮಂತ್ರಗಳನ್ನು ನಮ್ಮ ಪ್ರವಾಸಿಗರು ಭಕ್ತಿಯಿಂದ ಹೇಳ್ತಾ ಪೂಜಾ ಕೈಂಕರ್ಯದಲ್ಲಿ ತಲ್ಲೀನರಾಗಿರುವಂತಹ ಚಿತ್ರೀಕರಣ ಇದು. ಈ ವಿಡಿಯೋ ಚಿತ್ರೀಕರಣವನ್ನು ನಾನು ವೇಣಿ ದಾನದ ಕಾರ್ಯಕ್ರಮದ ಪೂಜಾ ಕೈಂಕರ್ಯದ ವಿಡಿಯೋ ಚಿತ್ರೀಕರಣ ಅಂತೇಳಿ ಹೇಳ್ತಾ ಈ ವಿಡಿಯೋ ಚಿತ್ರೀಕರಣವನ್ನು ಇಲ್ಲಿಗೆ ಮುಗಿಸ್ತೇನೆ. ಈ ವಿಡಿಯೋ ಚಿತ್ರೀಕರಣವನ್ನು ನಾನು ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಿಂದ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ, ನಾನು ಕಿರಣ್ ಸ್ವರ್ಣ ಟ್ರಾವೆಲ್ಸ್ ಮಲ್ಲೇಶ್ವರಂ ಬೆಂಗಳೂರು CN ರಸ್ತೆ ಭದ್ರಾವತಿ.